ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ: ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರದ ಇತಿಹಾಸವು ಹಿಂದೂ ಪುರಾಣ ಮತ್ತು ದಂತಕಥೆಗಳಲ್ಲಿ ಆಳವಾಗಿ ಬೇರೂರಿದೆ. ಅದರ ಮೂಲವನ್ನು ಪ್ರಾಚೀನ ಕಾಲದವರೆಗೆ ಪತ್ತೆಹಚ್ಚುತ್ತದೆ. ದೇವಾಲಯದ ಕಥೆಯು ಹಿಂದೂ ಧರ್ಮದ ಮಹತ್ವದ ದೇವತೆಯಾದ ಭಗವಾನ್ ರಾಮನ ಪೂಜ್ಯ ವ್ಯಕ್ತಿ ಮತ್ತು ರಾಮಾಯಣದ ಮಹಾಕಾವ್ಯದ ಸುತ್ತ ಸುತ್ತುತ್ತದೆ. ಪೌರಾಣಿಕ ಅಂಶಗಳು ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಸಮೃದ್ಧವಾಗಿರುವ ಈ ನಿರೂಪಣೆಯು ಶತಮಾನಗಳಿಂದ ಲಕ್ಷಾಂತರ ಹಿಂದೂಗಳ ನಂಬಿಕೆಗಳು ಮತ್ತು ಭಾವನೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. 1. ಪೌರಾಣಿಕ ಅಡಿಪಾಯಗಳು. ಶ್ರೀರಾಮ ಮಂದಿರವು ತನ್ನ ಪೌರಾಣಿಕ ಮೂಲಗಳನ್ನು ರಾಮಾಯಣದಲ್ಲಿ ಕಂಡುಕೊಳ್ಳುತ್ತದೆ. ಇದು ವಾಲ್ಮೀಕಿ ಋಷಿಗೆ ಕಾರಣವಾದ ಪ್ರಾಚೀನ ಹಿಂದೂ ಮಹಾಕಾವ್ಯವಾಗಿದೆ. ರಾಮಾಯಣವು ವಿಷ್ಣುವಿನ 7ನೇ ಅವತಾರವಾದ ಭಗವಾನ್ ರಾಮನ ಜೀವನ ಮತ್ತು ಸಾಹಸಗಳನ್ನು ವಿವರಿಸುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ರಾಮನು ಅಯೋಧ್ಯೆಯಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಶಲ್ಯಗೆ ಜನಿಸಿದನು. ಮಹಾಕಾವ್ಯವು ರಾಮ ಮತ್ತು ಅವನ 3 ಸಹೋದರರಾದ ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರ ದೈವಿಕ ಜನನದಿಂದ ಪ್ರಾರಂಭವಾಗುತ್ತದೆ. ರಾಮನ ಜೀವನದ ಆರಂಭಿಕ ವರ್ಷಗಳು ಲಕ್ಷ್ಮೀ ದೇವತೆಯ ಅವತಾರವಾದ ಸೀತೆಯನ್ನು ಮದುವೆಯಾದಾಗ ಗುರುತಿಸಲಾಗಿದೆ. ಆದಾಗ್ಯೂ ಅವನ ಮಲತಾಯಿ ಕೈಕೇಯಿಯ ಯೋಜನೆಗಳಿಂದ ಪ್ರೇರೇಪಿಸಲ್ಪಟ್ಟ ರಾಮನ ಕಾಡಿಗೆ ಗಡೀಪಾರು, ರಾಕ್ಷಸ ರಾಜ ರಾವಣನ ವಿರುದ್ಧದ ಪೌರಾಣಿಕ ಯುದ್ಧಕ್ಕೆ ಕಾರಣವಾಗುವ ಘಟನೆಗಳ ಸರಣಿಯನ್ನು ಪ್ರಾರಂಭಿಸುತ್ತದೆ. ರಾಮಾಯಣ ಯುದ್ಧ ಅಥವಾ ಲಂಕಾ ಕದನ ಎಂದು ಕರೆಯಲ್ಪಡುವ ರಾಮಾಯಣದ ಕೇಂದ್ರ ಸಂಚಿಕೆಯು ರಾವಣನ ಮೇಲೆ ರಾಮನ ವಿಜಯ ಮತ್ತು ಸೀತೆಯ ರಕ್ಷಣೆಯಲ್ಲಿ ಕೊನೆಗೊಳ್ಳುತ್ತದೆ. ಅಯೋಧ್ಯೆಗೆ ವಿಜಯೋತ್ಸಾಹದಿಂದ ಹಿಂದಿರುಗಿದ ನಂತರ ರಾಮನನ್ನು ರಾಜನಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತದೆ. ಇದು ರಾಮ ರಾಜ್ಯ ಎಂದು ಕರೆಯಲ್ಪಡುವ ಆದರ್ಶ ಆಡಳಿತದ ಆರಂಭವನ್ನು ಸೂಚಿಸುತ್ತದೆ. ರಾಮಾಯಣದ ನಿರೂಪಣೆಯು ಕರ್ತವ್ಯ, ಸದಾಚಾರ ಮತ್ತು ಕೆಡುಕಿನ ಮೇಲೆ ಒಳಿತಿನ ವಿಜಯದ ವಿಷಯಗಳನ್ನು ಒಳಗೊಂಡಿದೆ. 2. ಅಯೋಧ್ಯೆ, ಪವಿತ್ರ ವಾಸಸ್ಥಾನ. ಭಗವಾನ್ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯು ಹಿಂದೂ ಸಂಪ್ರದಾಯದಲ್ಲಿ ಆಳವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಗರವನ್ನು ಧರ್ಮದ ಸದಾಚಾರ ಸಂಕೇತವಾಗಿ ಮತ್ತು ಆದರ್ಶ ಸಾಮ್ರಾಜ್ಯದ ಸಾರಾಂಶವಾಗಿ ಚಿತ್ರಿಸಲಾಗಿದೆ. ಅಯೋಧ್ಯೆಯು ಭಗವಾನ್ ರಾಮನ ದೈವಿಕ ವಾಸಸ್ಥಾನವಾಗಿದೆ ಎಂಬ ನಂಬಿಕೆಯು ತಲೆಮಾರುಗಳ ಮೂಲಕ ರವಾನಿಸಲ್ಪಟ್ಟಿದೆ. ಇದು ಹಿಂದೂಗಳಿಗೆ ಆಳವಾದ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಂಪರ್ಕವನ್ನು ಬೆಳೆಸುತ್ತದೆ. ರಾಮಾಯಣವು ಅಯೋಧ್ಯೆಯನ್ನು ಭವ್ಯವಾದ ಅರಮನೆಗಳು, ಸೊಂಪಾದ ಉದ್ಯಾನವನಗಳು ಮತ್ತು ಉದಾತ್ತ ನಾಗರಿಕರಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ನಗರವೆಂದು ವಿವರಿಸುತ್ತದೆ. ನಿರೂಪಣೆಯು ರಾಮನ ಆಳ್ವಿಕೆಯಡಿಯಲ್ಲಿ ರಾಮರಾಜ್ಯದ ಸಮಾಜದ ಎದ್ದುಕಾಣುವ ಚಿತ್ರವನ್ನು ಚಿತ್ರಿಸುತ್ತದೆ. ನ್ಯಾಯ, ಸದ್ಗುಣ ಮತ್ತು ಕರುಣೆಯ ತತ್ವಗಳನ್ನು ಒತ್ತಿ ಹೇಳುತ್ತದೆ. ಭಗವಾನ್ ರಾಮನ ಜನ್ಮದೊಂದಿಗೆ ಅಯೋಧ್ಯೆಯ ಸಂಬಂಧವು ನಗರವನ್ನು ದೈವಿಕರೊಂದಿಗೆ ಸಂಪರ್ಕಿಸಲು ಬಯಸುವ ಭಕ್ತರಿಗೆ ಪವಿತ್ರ ಯಾತ್ರಾ ಸ್ಥಳವಾಗಿ ಮಾರ್ಪಡಿಸುತ್ತದೆ. 3. ಜನ್ಮಭೂಮಿ ಮತ್ತು ಬಾಬರಿ ಮಸೀದಿ. ಜನ್ಮಭೂಮಿ ಎಂಬ ಪದವು ಸಂಸ್ಕೃತದಲ್ಲಿ ಜನ್ಮಭೂಮಿ ಎಂದು ಅನುವಾದಿಸುತ್ತದೆ ಮತ್ತು ಅಯೋಧ್ಯೆಯ ಜನ್ಮಭೂಮಿ ರಾಮಾಯಣದ ನಿರೂಪಣೆಯಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿದೆ. ಸಂಪ್ರದಾಯವು ಅಯೋಧ್ಯೆಯ ನಿಖರವಾದ ಸ್ಥಳವನ್ನು ಗುರುತಿಸುತ್ತದೆ, ಅಲ್ಲಿ ರಾಮನು ಪವಿತ್ರ ಜನ್ಮಭೂಮಿ ಎಂದು ನಂಬಲಾಗಿದೆ. ಭಕ್ತರು ಈ ಸ್ಥಳವನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸುತ್ತಾರೆ ಮತ್ತು ನಂತರದ ಶತಮಾನಗಳಲ್ಲಿ ಇದು ಮಹತ್ವದ ಐತಿಹಾಸಿಕ ಮತ್ತು ಧಾರ್ಮಿಕ ವಿವಾದದ ಕೇಂದ್ರಬಿಂದುವಾಯಿತು. ಮೊಘಲರ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ನಿರ್ಮಾಣದ ಸುತ್ತ ವಿವಾದ ಸುತ್ತಿಕೊಂಡಿದೆ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಈ ಮಸೀದಿಯನ್ನು 16ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ನ ಕಮಾಂಡರ್ ಮೀರ್ ಬಾಕಿ ನಿರ್ಮಿಸಿದ. ರಾಮಾಯಣದಲ್ಲಿ ಬೇರೂರಿರುವ ಸ್ಥಳೀಯ ಹಿಂದೂ ನಂಬಿಕೆಯು ಭಗವಾನ್ ರಾಮನ ಜನ್ಮಸ್ಥಳವೆಂದು ಪರಿಗಣಿಸಲ್ಪಟ್ಟ ಸ್ಥಳದಲ್ಲಿಯೇ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಪ್ರತಿಪಾದಿಸುತ್ತದೆ. ಜನ್ಮಭೂಮಿಯ ಮೇಲಿನ ಸಂಘರ್ಷದ ಹಕ್ಕುಗಳು ಶತಮಾನಗಳಿಂದಲೂ ಮುಂದುವರಿದ ಉದ್ವಿಗ್ನತೆ ಮತ್ತು ವಿವಾದಗಳಿಗೆ ಕಾರಣವಾಯಿತು. ಮಸೀದಿಯು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಹಬಾಳ್ವೆಯ ಸಂಕೇತವಾಗಿ ನಿಂತಿದೆ, ಆದರೆ ವಿಶೇಷವಾಗಿ ಆಧುನಿಕ ಯುಗದಲ್ಲಿ ವಿವಾದದ ಮೂಲವಾಗಿದೆ. 4. ಐತಿಹಾಸಿಕ ದೃಷ್ಟಿಕೋನಗಳು. ಪ್ರವಾಸಿಗರು ಮತ್ತು ವಿದ್ವಾಂಸರಿಂದ ಐತಿಹಾಸಿಕ ದಾಖಲೆಗಳು ಮತ್ತು ಖಾತೆಗಳು ಅಯೋಧ್ಯೆಯಲ್ಲಿ ಜನ್ಮಭೂಮಿಯ ಸುತ್ತಲಿನ ವಿಕಸನದ ನಿರೂಪಣೆಗೆ ಅಲಕ್ಗಳನ್ನು ಒದಗಿಸುತ್ತವೆ. ಇಂಗ್ಲಿಷ್ ಪ್ರವಾಸಿ ವಿಲಿಯಂ ಫಿಂಚ್ ಅವರು 1611ರಲ್ಲಿ ಅಯೋಧ್ಯೆಗೆ ಭೇಟಿ ನೀಡಿದಾಗ ಅವಶೇಷಗಳನ್ನು ದಾಖಲಿಸಿದ್ದಾರೆ, ಆದರೆ ಮಸೀದಿಯ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ಮಾಡಲಿಲ್ಲ. 17ನೇ ಶತಮಾನದಲ್ಲಿ ಲಾಲ್ ದಾಸ್ ಅವರ ಅವಧವಿಲಾಸದಂತಹ ಖಾತೆಗಳಿಂದ ಈ ಸ್ಥಳದಲ್ಲಿ ಮಸೀದಿ ಕಾಣಿಸಿಕೊಂಡಿದೆ. 18ನೇ ಶತಮಾನದಲ್ಲಿ ಅಯೋಧ್ಯೆಗೆ ಭೇಟಿ ನೀಡಿದ ಜೆಸ್ಯೂಟ್ ಮಿಷನರಿ ಜೋಸೆಫ್ ಟಿಫೆಂತಾಲರ್ ಭಗವಾನ್ ರಾಮನಿಗೆ ಸಂಬಂಧಿಸಿದ ಕೋಟೆಯನ್ನು ಕೆಡವಲಾಯಿತು ಮತ್ತು ಅದರ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸುವ ಬಗ್ಗೆ ಬರೆದಿದ್ದಾರೆ. 1810ರಲ್ಲಿ ಫ್ರಾನ್ಸಿಸ್ ಬುಕಾನನ್ ಸೇರಿದಂತೆ ನಂತರದ ಸಂದರ್ಶಕರು ರಾಮನಿಗೆ ಸಮರ್ಪಿತವಾದ ದೇವಾಲಯದ ಅಸ್ತಿತ್ವವನ್ನು ಗಮನಿಸಿದರು, ಅದನ್ನು ಮಸೀದಿಯಿಂದ ಬದಲಾಯಿಸಲಾಯಿತು.
ವಿವಾದವು ಬಾಬರಿ ಮಸೀದಿಯ ಮೇಲಿನ ಶಾಸನಗಳ ದೃಢೀಕರಣವನ್ನು ಸುತ್ತುವರೆದಿದೆ. ಅವುಗಳನ್ನು ಬಹಳ ನಂತರ ಸೇರಿಸಲಾಗಿದೆ ಎಂಬ ಹೇಳಿಕೆಗಳೊಂದಿಗೆ ಬಾಬರ್ನ ಯುಗಕ್ಕೆ ಮಸೀದಿಯ ನಿಜವಾದ ಐತಿಹಾಸಿಕ ಸಂಬಂಧದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತದೆ. ಈ ಹಕ್ಕುಗಳ ಐತಿಹಾಸಿಕ ಸತ್ಯಾಸತ್ಯತೆಯ ಮೇಲಿನ ಚರ್ಚೆಯು ಜನ್ಮಭೂಮಿ ಸಾಹಸಕ್ಕೆ ಸಂಕೀರ್ಣತೆಯನ್ನು ಸೇರಿಸುತ್ತದೆ. 5. ಬಾಬರಿ ಮಸೀದಿಯ ಧ್ವಂಸ. ರಾಮಜನ್ಮಭೂಮಿ ಚಳವಳಿಯ ಪರಾಕಾಷ್ಠೆ ಡಿಸೆಂಬರ್ 6, 1992 ರಂದು ಅಯೋಧ್ಯೆಯ ವಿವಾದಿತ ಸ್ಥಳದಲ್ಲಿ ಭ್ರಪ್ ಮತ್ತು ಭಾರತೀಯ ಜನತಾ ಪಕ್ಷ ಬಿಜೆಪಿ ಆಯೋಜಿಸಿದ್ದ ಕರಸೇವಕರ ಸ್ವಯಂಸೇವಕರು ಒಂದು ದೊಡ್ಡ ಸಭೆ ಸೇರಿತು. ಪರಿಸ್ಥಿತಿ ಉಲ್ಬಣಗೊಂಡಿತು. ಬಾಬರಿ ಮಸೀದಿಯ ಹಿಂಸಾತ್ಮಕ ಧ್ವಂಸಕ್ಕೆ ಕಾರಣವಾಯಿತು. ಮಸೀದಿಯ ಧ್ವಂಸವು ದೂರಗಾಮಿ ಪರಿಣಾಮಗಳನ್ನು ಉಂಟುಮಾಡಿತು. ಭಾರತದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಅಂತರ ಕೋಮು ಗಲಭೆಗಳು ಮತ್ತು ಉದ್ವಿಗ್ನತೆಗಳನ್ನು ಹುಟ್ಟುಹಾಕಿತು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಹಿಂದೂ ದೇವಾಲಯಗಳ ಮೇಲೆ ದಾಳಿಯ ವರದಿಗಳೊಂದಿಗೆ ಈ ಘಟನೆಯು ಭಾರತದ ಗಡಿಯ ಆಚೆಗೂ ಪರಿಣಾಮಗಳನ್ನು ಬೀರಿತು. 6. ಕಾನೂನು ಹೋರಾಟಗಳು ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು. ಬಾಬರಿ ಮಸೀದಿ ಧ್ವಂಸದ ನಂತರ ವಿವಾದಿತ ಸ್ಥಳದ ಮಾಲೀಕತ್ವ ಮತ್ತು ಸ್ಥಾನಮಾನದ ಬಗ್ಗೆ ಕಾನೂನು ಹೋರಾಟಗಳು ನಡೆದವು. ವಿವಿಧ ಹಕ್ಕು ವಿವಾದಗಳು ಮತ್ತು ಕಾನೂನು ಪ್ರಕ್ರಿಯೆಗಳು ತೆರೆದುಕೊಂಡವು. ಅನೇಕ ಪಕ್ಷಗಳು ಭೂಮಿಗೆ ಹಕ್ಕುಗಳನ್ನು ನೀಡುತ್ತವೆ. ನವೆಂಬರ್ 9, 2019 ರಂದು ಭಾರತದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡುವುದರೊಂದಿಗೆ ಪ್ರಕರಣವು ತನ್ನ ಪರಾಕಾಷ್ಠೆಯನ್ನು ತಲುಪಿತು. ಜನ್ಮಭೂಮಿ ಸ್ಥಳದಲ್ಲಿ ರಾಮಮಂದಿರ ನಿರ್ಮಾಣದ ಪರವಾಗಿ ನ್ಯಾಯಾಲಯವು ತೀರ್ಪು ನೀಡಿತು ಮತ್ತು ಪ್ರತ್ಯೇಕ ಭೂಮಿಯನ್ನು ಹಂಚಿಕೆ ಮಾಡಲು ನಿರ್ದೇಶಿಸಿತು. ಮಸೀದಿ ನಿರ್ಮಾಣಕ್ಕಾಗಿ ಅಯೋಧ್ಯೆ. 7. ಭಗವಾನ್ ರಾಮನ ವಿಗ್ರಹದ ನಿಗದಿತ ಸ್ಥಾಪನೆ. ಗರ್ಭಗೃಹದಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಗಾಗಿ 2024 ರ ಜನವರಿ 22 ರಂದು ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಸಮಾರಂಭದ ನೇತೃತ್ವ ವಹಿಸಲಿದ್ದಾರೆ. ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಔಪಚಾರಿಕ ಆಹ್ವಾನ ಬಂದಿದೆ. 8. ಭೂಮಿ ಪೂಜೆ ಸಮಾರಂಭ. ಆಗಸ್ಟ್ 5, 2020 ರಂದು ಭೂಮಿ ಪೂಜೆಯ ಸಮಾರಂಭದ ನಂತರ ದೇವಾಲಯದ ನಿರ್ಮಾಣದ ಅಧಿಕೃತ ಪ್ರಾರಂಭವು ಸಂಭವಿಸಿತು. ಸಮಾರಂಭವು ವೈದಿಕ ವಿಧಿಗಳನ್ನು ಒಳಗೊಂಡಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 40 ಕೆಜಿ ಬೆಳ್ಳಿಯ ಇಟ್ಟಿಗೆಯನ್ನು ಅಡಿಪಾಯವಾಗಿ ಸ್ಥಾಪಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ 3 ದಿನಗಳ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಪ್ರಾರ್ಥನೆಗಳು ನಡೆದವು. ತೀರ್ಮಾನ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಇತಿಹಾಸವು ಪುರಾಣ, ದಂತಕಥೆಗಳು, ಐತಿಹಾಸಿಕ ಘಟನೆಗಳು ಮತ್ತು ಸಮಕಾಲೀನ ಸಾಮಾಜಿಕ-ರಾಜಕೀಯ ಚಳುವಳಿಗಳ ಎಳೆಗಳೊಂದಿಗೆ ಹೆಣೆದ ವಸ್ತ್ರವಾಗಿದೆ. ಇದರ ಪ್ರಾಮುಖ್ಯತೆಯು ಧಾರ್ಮಿಕ ಗಡಿಗಳನ್ನು ಮೀರಿದೆ, ಲಕ್ಷಾಂತರ ಜನರ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ನೈತಿಕತೆಯನ್ನು ಒಳಗೊಂಡಿದೆ. ರಾಮ ಮಂದಿರದ ನಿರ್ಮಾಣವು ಕೇವಲ ಭೌತಿಕ ರಚನೆಯನ್ನು ಪ್ರತಿನಿಧಿಸುತ್ತದೆ, ಆದರೆ ನಂಬಿಕೆ, ಸ್ಥಿತಿಸ್ಥಾಪಕತ್ವ ಮತ್ತು ಭಗವಾನ್ ರಾಮನ ಮಹಾಕಾವ್ಯದ ನಿರಂತರ ಪರಂಪರೆಯ ಅಭಿವ್ಯಕ್ತಿಯಾಗಿದೆ. ಪವಿತ್ರೀಕರಣ ಸಮಾರಂಭವು ಸಮೀಪಿಸುತ್ತಿದ್ದಂತೆ ಇದು ಭಾರತದ ಸಾಂಸ್ಕೃತಿಕ ಭೂದೃಶ್ಯದಲ್ಲಿ ನಿರ್ಣಾಯಕ ಕ್ಷಣವನ್ನು ಸೂಚಿಸುತ್ತದೆ. ಪುರಾಣ, ಇತಿಹಾಸ ಮತ್ತು ಅದರ ಜನರ ಸಾಮೂಹಿಕ ಪ್ರಜ್ಞೆಯ ನಡುವಿನ ಆಳವಾದ ಬೇರೂರಿರುವ ಸಂಪರ್ಕವನ್ನು ಬಲಪಡಿಸುತ್ತದೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ